ದೇವರಥ ಕಪ್ ಕಬಡ್ಡಿ ಚಾಂಪಿಯನ್ಶಿಪ್ 2026ನ ಚಾಂಪಿಯನ್ ಪಟ್ಟಕ್ಕಾಗಿರುವ ಬಲಿಷ್ಠ ತಂಡಗಳು ಸೆಣಸ್ತಾ ಇದೆ. ಒಂದೆಡೆ ವಜ್ರಕಾಯ, ಇನ್ನೊಂದೆಡೆ ಕೇಸರಿ. ಬಲಿಷ್ಠ ಕೇಸರಿನ ಮಣಿಸಬೇಕಾಗಿದೆ ವಜ್ರಕಾಯ. ಕಳೆದ ಪಂದ್ಯದಲ್ಲಿ ಸೋಲು ಅನುಭವಿಸಿದ್ರು. ಸೋಲಿನ ಸೇಡಿನ ತವಕದಲ್ಲಿದ್ದಾರೆ. ಹಲೋ, ದಾಳಿ ವಿಭಾಗದಲ್ಲಿ ನವೀನ್ ಈತನ ಒಂದು ಪರಿಶ್ರಮ, ಒಂದು ಜವಾಬ್ದಾರಿಯುತವಾದ ಆಟದ ಪ್ರದರ್ಶನದಿಂದಾಗಿ ತಂಡ ಮತ್ತೆ ಫೈನಲ್ಗೆ ಬಂದಿದೆ. ಕಳೆದ ಪಂದ್ಯದಲ್ಲಿ ಕ್ವಾಲಿಫೈರ್ 1ನಲ್ಲಿ ಸೋತಿದ್ರು. ಆ ಸೋಲಿನ ಸೇಡಿನ ತವಕದಲ್ಲಿದ್ದಾರೆ. ಎಸ್, ಬ್ಯೂಟಿಫುಲ್ ಕ್ಯಾಚ್ ಬೈ ಬಾಲಾಜಿ. ಬ್ಯಾಕ್ಲೈನ್ ಹೊರಭಾಗದಲ್ಲಿ ಹಿಡಿದಿದ್ದಾನೆ. ನಿಜವಾಗ್ಲೂ ಕಷ್ಟ ಸಾಧ್ಯವಾದ ಹಿಡಿತವನ್ನ ಯಶಸ್ವಿಯಾಗಿ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದೆ ಕೇಸರಿ ವಿರುದ್ಧ ವಜ್ರಕಾಯ. ನೋಡಿ, ಎಲ್ಲರೊಮ್ಮೆ ಕೈ ಚೆಲ್ಲಿ ಜೋರ ಚಪ್ಪಾಳೆ ಕಡೆ ಪಂದ್ಯಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಬನ್ನಿ, ಎಲ್ಲರೂ ಚಪ್ಪಾಳೆ ಬರಲಿ, ಚಿತ್ಕಾರ ಬರಲಿ, ಚಿಳ್ಳೆ ಬರಲಿ. ಕೇಸರಿಯ ಪ್ರಥಮ ತಪ್ಪಂತಾನೆ ಹೇಳ್ಬೋದು. ಪ್ರಮುಖ ದಾಳಿಗಾರ ಬ್ಯಾಲೆನ್ಸ್ ಕಳ್ಕೊಳ್ತಾ ಇದ್ದಾನೆ. He has lost the control over the body. ಕೇಸರಿಯ ಬೆನ್ನೆಲುಬು ಹೊರಭಾಗದಲ್ಲಿ 1-1ರಲ್ಲಿ ಸಮಬಲದಲ್ಲಿ ಪಂದ್ಯ ಆರಂಭ ಕಂಡಿದೆ. ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ಸತತ 2 ದಿನಗಳು ನಿಷ್ಪಕ್ಷಪಾತವಾದಂಥ ನಿರ್ಣಯವನ್ನು ನೀಡಿದ್ದಾರೆ. ಸನ್ಮಾನ್ಯ ಶ್ರೀ ಷಣ್ಮುಗಂ ಸರ್ ಅವರಿಗೆ, ಶ್ರೀಯುತ ಶಿವಣ್ಣನವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಎಸ್, what a catch! One more tackle point goes to ವಜ್ರಕಾಯ. ಡಿಫೆನ್ಸ್ ಅಲ್ಲಿ ಅವರ ಹೆಸರು ವಜ್ರಕಾಯ. ಡಿಫೆನ್ಸ್ ಅಲ್ಲಿ ಅವರಲ್ಲಿ ಶಕ್ತಿ ಇರೋದು. ಸೊ ಆ ಶಕ್ತಿಯನ್ನು ಇದೀಗ ಸಮರ್ಪಕವಾಗಿ ಬಳಸಿಕೊಳ್ತಾ ಇದ್ದಾರೆ. ಎರಡು 1ರಲ್ಲಿ ಪಂದ್ಯ ಸಾಗ್ತಾ ಇದೆ. ಶ್ರೀಕಾಂತ್ ಈ ನೆಲದ ಪ್ರತಿಭೆ ವಜ್ರಕಾಯ ತಂಡವನ್ನು ಪ್ರತಿನಿಧಿಸಿಕೊಳ್ತಾ 2-1 ಇನ್ ಫೇವರ್ ಆಫ್ ವಜ್ರಕಾಯ. ಎರಡು 1ರಲ್ಲಿ ಕ್ವಾಲಿಫೈರ್ 1 ಪಂದ್ಯದಲ್ಲಿ ಇದೇ ಕೇಸರಿ ವಿರುದ್ಧ ಸೋಲು ಅನುಭವಿಸಿದ್ರು. ಆ ಸೋಲಿನ ಸೇಡಿನ ತವಕದಲ್ಲಿದೆ ವಜ್ರಕಾಯ. ಪ್ರಕಾಶ್ ನಮ್ಮ ಬಜರಂಗ್ ಬಲಿಯ ಪ್ರತಿಭೆ. ಈತನು ಕೂಡ ಬಜರಂಗಲಿ ಪರವಾಗಿ ಒಬ್ಬ ಸಕ್ಸಸ್ಫುಲ್ ರೈಡರ್ ಆಗಿ ಸಾಕಷ್ಟು ಪಂದ್ಯಾಟಗಳಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪ್ರತಿಭೆ. 2-1ರಲ್ಲಿ ಪಂದ್ಯ ಇದೆ. ಇದು ಮಾಡೋ ಇಲ್ಲವೇ ಮಾಡಿ ದಾಳಿ. ಶ್ರೀಕಾಂತನ ಹೆಗಲಿಗೆ ವಜ್ರಕಾಯ, ಯುವ ಸ್ಫೂರ್ತಿ ಸದೃಢಕಾಯ. ಶ್ರೀಕಾಂತನಿಗಿದು ಸವಾಲಿನ ದಾಳಿ. ಬಾಲಾಜಿ ಯುವ ಕಿಲಾಡಿ ಚೆಸ್ಟ್ ನಂಬರ್ 9 ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. 2 ಅಂಕಗಳು ಡಿಫೆನ್ಸ್ ನಲ್ಲಿ ಅವರಿಗೆ ಲಭಿಸ್ತಾ ಇದೆ. ಎರಡು ಅಂಕಗಳನ್ನ ಗಳಿಸಿಕೊಳ್ತಾ ಪ್ರಮುಖ ದಾಳಿಗಾರ ವಜ್ರಕಾಯವನ್ನ ಕಂಗಡಿಸಬಲ್ಲಂತ ಒಬ್ಬ ದಾಳಿಗಾರ, ಸಕ್ಸಸ್ಫುಲ್ ರೈಡರ್. ಬೋನಸ್ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. 3-2. ಎರಡು ಬಲಿಷ್ಠ ತಂಡಗಳಿಗೆ ಇದು ಪ್ರತಿಷ್ಠೆಯ ಪಂದ್ಯ, ಪ್ರಶಸ್ತಿಯ ಪಂದ್ಯ. ಚಾಂಪಿಯನ್ ಪಟ್ಟಕ್ಕಾಗಿ ಛಲ ಬಿಡದೆ ಪಟ್ಟು ಬಿಡದೆ 2 ತಂಡಗಳು ಸೆಣಸ್ತಾ ಇದ್ದಾವೆ. ನವೀನ್ ನಾಯಕ ಉತ್ತಮ ಪ್ರದರ್ಶನ, ನಿಜವಾಗ್ಲೂ ತನ್ನೆಲ್ಲ ಪ್ರದರ್ಶನವನ್ನು ತಂಡಕ್ಕಾಗಿ ಅರ್ಪಿಸ್ತಾ ಇದ್ದಾನೆ. 3-2ರಲ್ಲಿ ಮತ್ತೆ ಮಧು ದಾಳಿಯಲ್ಲಿ ಕಾದೊಡಬೇಕಾಗಿದೆ. ರೈಡರ್ ಈ ಸೇಫ್. ದೀಕ್ಷಿತ್ ಡಿಫೆಂಡರ್ ಹೊರಭಾಗದಲ್ಲಿ ಮಧು ಮತ್ತೊಂದು ಅಮೂಲ್ಯ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. ಪೆಟ್ಟು ಬಿದಿರು ಕೂಡ ಪಟ್ಟು ಸಡಿಲಿಸಿದೆ. ಅದ್ಭುತವಾಗಿ ವೀರಾವೇಶದಲ್ಲಿ ಶೌರ್ಯದ ಧೈರ್ಯದ
ದಾಳಿಯನ್ನ ಪ್ರದರ್ಶಿಸ್ತಾ ಇದ್ದಾನೆ ಮಧು. ಈಸ್ ದ ಬ್ಯಾಕ್ ಬೋನ್ ಆಫ್ ಕೇಸರಿ. ನವೀನ್ ತಂಡದ ನಾಯಕನಾಗಿ ನಾಲ್ಕು ಎರಡರ ಇದೀಗ ನವೀನ್ ನಾಯಕನಾಗಿ ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. ಸಾಕಷ್ಟು ದಣಿದಿದ್ದಾನೆ. ತಂಡಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾ ಇದ್ದಾನೆ. 4-3 ಪಂದ್ಯ ಸಾಕ್ತಾ ಇದೆ. ರೋಚಕ ಪಂದ್ಯ. ಮಧು 5-3. ಹರೀಶ್ ತಪ್ಪಿಸಿದ್ದಾನೆ. ಬಾಕ್ಲೈನ್ನ ಹೊರಭಾಗದಲ್ಲಿ ಒಂದು ಆತುರದ ನಿರ್ಧಾರ. ಅಸಾಧ್ಯವಾದ ಹಿಡಿತಕ್ಕೆ ಕೈ ಹಾಕಿ ದಂಡ ತೆತ್ತಿ ಡಿಫೆಂಡರ್ ಹೊರಭಾಗದಲ್ಲಿ 5 ಅಂಕವನ್ನ ಕೇಸರಿ, 3 ಅಂಕವನ್ನ ಮತ್ತೆ ಅತ್ಯುತ್ತಮ ಹಿಡಿತ. 6-3 ನಾಯಕನ ಬಂಧನವಾಗಿದೆ. ಪ್ರಮುಖ ಆಲ್ರೌಂಡರ್ ನವೀನ್. 6-3 ಇನ್ ಫೇವರ್ ಆಫ್ ಕೇಸರಿ. ಅಭಿಮಾನಿಗಳು ಆತನ ನಾಲಿಗೆ ಲಯದಲ್ಲಿ ಆಡಿಸ್ತಾ ಇದ್ದಾರೆ. ಇದು ನಿಜವಾದ ಕಬಡ್ಡಿಯ ತಲ್ಲಿನತೆ. ಗುಡ್ ಇನ್ವಾಲ್ವ್ಮೆಂಟ್ ಇನ್ ಸ್ಪೋರ್ಟ್ಸ್ ಬೈ ದಿ ಆಡಿಯನ್ಸ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಮಧು ನೀ ಹೇಳ್ದಂಗೆ ಆಡಿದ್ದೇನಪ್ಪ. ಓಕೆ, ಮತ್ತೊಂದು ಯಶಸ್ವಿ ಅಂಕವನ್ನು ಮಧು ಪಡೆದುಕೊಳ್ತಾ ಕೇಸರಿ ಮುನ್ನಡೆ ಆದಿಲಿ ಸಾಕ್ತಾ ಇದೆ. ಕೇಸರಿ ನಾಯಕನಾಗಿ, ತಂಡದ ತರಬೇತುದಾರನಾಗಿ ಮತ್ತೆ ತಂಡದ ಮಾಲೀಕನಾಗಿ ರಘು HL ನ ಹಿರಿಯ ಆಟಗಾರ, ಕುಟೀರ ಡಬ್ಬ ಮಾಲೀಕ, ಹಾಗೆ ಕೇಶವಮೂರ್ತಿ MS ಸ್ಪೋರ್ಟ್ಸ್ ಇವೆಂಟ್ಸ್ ನ ಮತ್ತೊಂದು ಯಶಸ್ಸನ್ನು ಗಳಿಸಿಕೊಳ್ತಾ ಇದೆ. ಈ ಪಂದ್ಯದಲ್ಲಿ ಆರಂಭಿಕ ಆಘಾತವನ್ನ ನೀಡ್ತಾ ಇದೆ ಕೇಸರಿ. ವಜ್ರಕಾಯ ತಂಡಕ್ಕೆ ಕಂಟಕವಾಗ್ತಾನ ಮಧು ಕಾದ್ ನೋಡಬೇಕಾಗಿದೆ. ಯಲಂಕ ಮೂಲದ ಪ್ರತಿಭೆ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಕೇಸರಿ ತಂಡದ ಪರವಾಗಿ. ಚಿಕ್ 9-3 ಇನ್ ಫೇವರ್ ಆಫ್ ಕೇಸರಿ. ಕೇಸರಿ ಹೆಸರಲ್ಲೇ ಗತ್ತಿದೆ, ಗಮ್ಮತ್ತಿದೆ. ನಾನು ಹೇಳಿದೆ ಇದೇ ನೆಲದಲ್ಲಿ ಕೇಸರಿ ಪಡೆ ರಚಿಸಿದ್ದು, ಕೇಸರಿ ಇದೇ ನೆಲದಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಸೊ ಹಾಗಾಗಿ ಹೋಮ್ ಕ್ರೌಡ್ ಅಡ್ವಾಂಟೇಜ್ ಅಂತ ಹೇಳಿದ್ವಿ. ಈ ನೆಲದ ಬೆಂಬಲ, ಗೆಲ್ಲುವ ಹಂಬಲ ಕೇಸರಿ ತಂಡಕ್ಕೆ ಲಭಿಸ್ತಾ ಇದೆ. ಎದುರಾಳಿಗೆ ಆಘಾತವನ್ನು ನೀಡುತ್ತಾ ಕೇಸರಿ ಪಡೆ ಮುನ್ನಡೆ ಹಾದಿಯಲ್ಲಿ ಸಾಕ್ತಾ ಇದೆ. (12-3 ಇನ್ ಫೇವರ್ ಆಫ್ ಕೇಸರಿ. ಹನ್ನೆರಡು 9 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಕೇಸರಿ ತಂಡ. ದೇವರತ ಯೂತ್ ಕಬಡ್ಡಿ ಚಾಂಪಿಯನ್ಶಿಪ್ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. 12-3 ಪಂದ್ಯ ಸಾಕ್ತಾ ಇದೆ. 12-3 ಇನ್ ಫೇವರ್ ಆಫ್ ಕೇಸರಿ. ಮತ್ತೊಬ್ಬ ಭರವಸೆಯ ಬೆನ್ನೆಲುಬು ದಾಳಿಗಾರನಾಗಿ ಮಧು, ಚೆಸ್ಟ್ ನಂಬರ್ 18. 9 ಅಂಕಗಳ ಆರಂಭಿಕ ಹಿನ್ನಡೆ ವಜ್ರಕಾಯ ತಂಡಕ್ಕೆ. ಆಟಗಾರರು ಸಾಕಷ್ಟು ಲೀಗ್ ಪಂದ್ಯಗಳಲ್ಲಿ ದಣಿದಿದ್ದಾರೆ. ಇದೀಗ ಈಚ್ 1 ಪಾಯಿಂಟ್. ರೈಡರ್ ಮತ್ತು ಡಿಫೆಂಡರ್ ಇಬ್ರು ಲಾಬಿ ಪ್ರವೇಶ ಆಗಿದೆ. 13 ಅಂಕರಲ್ಲಿ 13-4. ಪ್ರೇಕ್ಷಕರು ಆಟಗಾರನ ಅಭಿಮಾನದಿಂದ ಅವನಿಗೆ ಸೂಕ್ತ ಸಲಹೆಗಳನ್ನು ನೀಡ್ತಾ ಇದ್ದಾರೆ. 13-4. ಬೋನಸ್ ಮನವಿ ತಿರಸ್ಕೃತಗೊಳ್ತಾ ಇದೆ. 13-4. ನವೀನ್ ಇದೀಗ ಹೊರಭಾಗದಲ್ಲಿದ್ದಾನೆ. ಮತ್ತೊಂದು ಆಘಾತ ವಜ್ರಕಾಯ ತಂಡಕ್ಕೆ. 14-4. ಟೈರೆಡ್ ಒಂದು ಅವಕಾಶ. 5 ಜನ ಡಿಫೆಂಡರ್ಗಳಿದ್ರೆ ಬೋನಸ್ ಇರೋದಿಲ್ಲ. ಹಾಗಾಗಿ ಡಿಫೆಂಡರ್ಗಳಿಗೆ ಒಂದು ಅಡ್ವಾಂಟೇಜ್ ಟೈಮ್ ಅಂತಾನೆ ಹೇಳ್ಬೋದು. ಟೈರೆಡ್ ಮಧ್ಯ ಹೆಗಲಿಗೆ
ಬೋನಸ್ ಇಲ್ಲದ ಕಾರಣ ಇದೀಗ ಹರೀಶ್ ಅದನ್ನು ಸ್ಪರ್ಶಕ್ಕೊಳಗಾಗ್ತಾ ಇದ್ದಾನೆ, ನಿಯಂತ್ರಣ ತಪ್ಪಿದ್ದಾನೆ. 15-4 11 ಅಂಕಗಳ ಆರಂಭಿಕ ಸ್ಪಷ್ಟ ಮುನ್ನಡೆಯಿಂದ ಪಡೆದುಕೊಳ್ತಾ ಇದೆ ಕೇಸರಿ. ಆಡಿದ ಎಲ್ಲ ಪಂದ್ಯಗಳನ್ನ ಅದ್ಭುತವಾಗಿ ಗೆದ್ದಿದ್ದಾರೆ. ಸೊ ಡಿಫೆನ್ಸ್ ಅಲ್ಲಿ ಅದ್ಭುತ ಆಟಗಾರರು, ಉದ್ಯೋನ್ಮುಖ ಆಟಗಾರರು. ರೈಡಿಂಗ್ ಅಲ್ಲಿ ಮಧು ಮತ್ತೆ ಮಧು ಇಬ್ಬರು ಕೂಡ ಬೆನ್ನೆಲುಬು, ಭರವಸೆಯ ದಾಳಿಗಾರರು. 1 ಸೆಕೆಂಡ್ ಮಧು 15-4 11 ಅಂಕಗಳ ಎಸ್ ಸೂಪರ್ ಮೊಮೆಂಟ್ ಆಫ್ ದ ಮ್ಯಾಚ್, ಸೂಪರ್ ಮ್ಯಾಗ್ನಿಫಿಷೆಂಟ್ ಮೊಮೆಂಟ್ ಆಫ್ ದ ಮ್ಯಾಚ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಮಧು ಬಂದಿ ಆಗ್ತಾ ಇದ್ದಾನೆ. ಹದಿನೈದು 10 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅದ್ಭುತ ಪ್ರದರ್ಶನವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ವ್ಯವಸ್ಥಿತವಾದ ಒಂದು ಕ್ರೀಡಾಕೂಟವನ್ನ ದೇವರತ ಯೂತ್ಸ ಇದೀಗ ಮಧುವನ್ನ ಬಂಧಿಸ್ಕೊಳ್ತಾ 15-6 It's a 2. ನಾವೇ ನನ್ನ ಬಂಧಿಸುವಲ್ಲಿ ಮತ್ತೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಅತ್ಯುತ್ತಮದ ಪ್ರದರ್ಶನವನ್ನು ಯುವ ಆಟಗಾರರು ನೀಡ್ತಾ ಇದ್ದಾರೆ. ಹದಿನೇಳು 7 ನಮ್ದು ಜವಾಬ್ದಾರಿ ಇದೆ, ಸಾಮಾಜಿಕ ಜವಾಬ್ದಾರಿ ಇದೆ, ಬದ್ಧತೆ ಇದೆ. ಸೊ ಹಾಗಾಗಿ ಇದು ಫೈನಲ್ ಪಂದ್ಯ ಆದಷ್ಟು ಬೇಗ ಮುಗಿಸಿ ಪೊಲೀಸರ ನಿರ್ದೇಶನದಂತೆ ಪಂದ್ಯಾಲಯಕ್ಕೆ ಯಶಸ್ವಿ ತೆರೆ ನಾವು ಎಳಿಬೇಕಾಗಿದೆ. 17-7 ಕೇಸರಿ ತಂಡದ ಪರವಾಗಿ, 17-7 ಇನ್ ಫೇವರ್ ಆಫ್ ಕೇಸರಿ. ಹದಿನೇಳು 10 ಅಂಕಗಳ ಅಂತರದ
ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕೇಸರಿ. ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನವನ್ನು ಆಡಿದ ಎಲ್ಲ ಪಂದ್ಯಗಳನ್ನು ಅರ್ಹ ರೀತಿಯಲ್ಲಿ ಗೆದ್ದು ಫೈನಲಲ್ಲಿ ಲಗ್ಗೆ ಇಟ್ಟು ಫೈನಲಲ್ಲೂ ಕೂಡ ವಜ್ರಕಾಯ ತಂಡದ ಎದುರು ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಈ ಪಂದ್ಯವನ್ನು ಗೆದ್ದರೆ ಒಂದು ಸೋಲನ್ನು ಅನುಭವಿಸಿದ ಸೋಲರಿಯದ ಸರ್ದಾರ್ ಅಂತಾನೆ ಹೇಳ್ಬೋದು ಕೇಸರಿ ತಂಡಕ್ಕೆ. ವಜ್ರಕಾಯ ಉತ್ತಮ ತಂಡ. ಕ್ವಾಲಿಫೈಯರ್ 1ನಲ್ಲಿ ಮಾತ್ರ ಇದೇ ಕೇಸರಿ ಮೇಲೆ ಸೋಲು ಅನುಭವಿಸಿತು. ಮತ್ತೆ ಕೇಸರಿ ವಿರುದ್ಧ ಈ ಸೋಲಿನ ಸೇಡಿನ ತವಕದಲ್ಲಿ ಅವರಿದ್ದಾರೆ. 17-7 10 ಅಂಕಗಳ ಅಂತರದ ಮುನ್ನಡೆ. ಹರೀಶ್ ತಾಳಿ ವಿಭಾಗದಲ್ಲಿ 17-8. ಹಲೋ ಚಿಕ್ಕ, ಹಲೋ ನಿತಿನ್, ಹಲೋ ಹಲೋ ಚೋಕ್ ನಿತಿನ್, ಹಲೋ ದೇವರತ ವೇಸ್ಕಪ್ಪನ ಪರವಾಗಿ 2026 ಸೀಸನ್ 1 ಎರಡನೇ ದಿನವಾದ ಹಿಂದೂ ಫೈನಲ್ ಪಂದ್ಯಾಟ ಸಾಗಿ ಮಾಡ್ತಾ ಇದ್ದ ಕೇಸರಿ ವಿರುದ್ಧ ವಜ್ರಕಾಯ. ಬಹಳಷ್ಟು ಒಂದು ರೋಮಾಂಚಕಾರಿಯಾದಂಥ ಪಂದ್ಯಾಟ ಸಾಗಿ ಮಾಡ್ತಾ ಇದೆ. ಪ್ರೇಕ್ಷಕರ ಮನದಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರಿಗೆ 17-8 ಇನ್ ಫೇವರ್ ಆಫ್ ಕೇಸರಿ ಪ್ರಥಮ ಚಾಂಪಿಯನ್ ಪಟ್ಟ, ಯಾರಿಗೆ 17-8. 17 ಅಂಕವನ್ನ ಕೇಸರಿ ತಂಡ, 8 ಅಂಕವನ್ನ ವಜ್ರಕಾಯ ತಂಡ ಪಡೆದುಕೊಳ್ತಾ ಇದೆ. ಸಂಜಯ್ ಮಲ್ಲಿ ಹಲೋ ಬೋಡಿ ಒಂದು ಅತ್ಯುತ್ತಮವಾದ ಹಿಡಿತವನ್ನಿದೆ. ಮತ್ತೆ ಕೇಸರಿ ಪಡೆದುಕೊಳ್ತಾ ಇದೆ. ಕೇಸರಿ ಪಡೆ ಮತ್ತೆ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಪ್ರಶಸ್ತಿ ನಮ್ಮದೇ ಅಂತೇಳಿ ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಾ ಇದೆ. ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇದೆ. in ಫೇವರ್ ಆಫ್ ಕೇಸರಿ. ಈ ಮಧ್ಯೆ ಪೊಲೀಸರ ನಿರ್ದೇಶನ ಕೂಡ ನಮಗೆ ದೊರಕಿದೆ. ದಯವಿಟ್ಟು ಹದಿನೆಂಟು 8ರಲ್ಲಿ ಪಂದ್ಯ ಸಾಗ್ತಾ ಇದೆ. ನವೀನ್ ತನ್ನೆಲ್ಲ ಸಾಮರ್ಥ್ಯವನ್ನ ಎಲ್ಲ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾನೆ ತಂಡದ ಗೆಲುವಿಗಾಗಿ. 18-8 10 ಅಂಕಗಳ ಮುನ್ನಡೆ. ಡೈರೆ ರನ್ನಿಂಗ್ ಅಟ್ಯಾಚ್ಮೆಂಟ್ ಒಂದಿಗೆ ಯಶಸ್ವಿಯಾಗಿ 19-8 19-8 ಇನ್ ಫೇವರ್ ಆಫ್ ಕೇಸರಿ. ಅದ್ಭುತ ಆಟಗಾರರು, ಉದ್ಯೋನ್ಮುಖ ಆಟಗಾರರು, ಉತ್ತಮವಾದಂಥ ಒಂದು ಉತ್ತಮ ಜೊತೆ ಆಟವನ್ನು ನೀಡಿದ್ದಾರೆ. ಆಡಿದ ಎಲ್ಲ ಪಂದ್ಯಗಳು ಡಿಫೆನ್ಸ್ ಮಾತ್ರ ಅದ್ಭುತವಾಗಿತ್ತು. ಉತ್ತಮ ತರಬೇತಿಯನ್ನು ರಘು ತಂಡಕ್ಕೆ ನೀಡಿದ್ದಾನೆ, ಅನುಭವಿ ಡಿಫೆಂಡರ್ ಆಗಿ. ಸೂಪರ್ ಕಾಂಬಿನೇಷನ್ ಕ್ಯಾಚ್, ಗುಡ್ ಆಂಟಿಸಿಪೇಷನ್ ಬಿಟ್ವೀನ್ ದ ಪ್ಲೇಯರ್ಸ್, ಗುಡ್ ಕಮ್ಯುನಿಕೇಶನ್ ಬಿಟ್ವೀನ್. ಸೂಪರ್ ಜೊತೆ ಆಟ, ಸೂಪರ್ ಕಾಂಬಿನೇಷನ್ ಆಟ ಇಲ್ಲಿ ಬರ್ತಾ ಇದೆ. ಕೇಸರಿ ಸರಿ ಸಾಟಿ ಇಲ್ಲದ ಆಟದ ಪ್ರದರ್ಶನ ನೀಡ್ತಾ ಇದೆ. ಡಿಫೆನ್ಸ್ ನಲ್ಲಿ ಮಾತ್ರ ಅದ್ಭುತವಾದ ಪ್ರದರ್ಶನ. ಬಾಲಾಜಿ ಯುವ ಕಿಲಾಡಿ ಮಧು ದಾಳಿ ವಿಭಾಗದಲ್ಲಿ ಮತ್ತೆ ಮನಚಾದ ದಾಳಿಯನ್ನು ಮಾಡ್ತಾ 21-8 21-8.
ಎಷ್ಟು ಇದು ಒಂಚೂರು ನೀವು ಹೇಳ್ಬಿಟ್ಟು ನನಗೆ ಪೊಲೀಸ್ ಅವರು ಹಿಂದೆ ಬಿದ್ದುಬಿಟ್ಟವ್ರು ರೆಕಾರ್ಡ್ ಮಾಡ್ತಾವ್ರೆ ಟೈಮು ಬಾಡು 9 ಅಂತ ಟೈಮ್ ತೊಗೊಂಡಿರೋದು ಟೈಮ್ ಆಗುತ್ತೆ ನಾಳೆ ಎಕ್ಸಾಮ್ ಟೈಮ್ ಕಮ್ಮಿ ಮಾಡೋಕ್ಕೆ ಹೇಳ 5 ನಿಮಿಷ ಹೇಳೋಕೆ ಕೇಸರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಒಂದು ಸೋಲನ್ನ ಕಾಣದ ಸೂಪರ್ ಕಾಂಬಿನೇಷನ್ ಕ್ಯಾಚ್ಗಳೊಂದಿಗೆ ಸೋಲಿಲ್ಲದ ಸರದಾರರು ಕೇಸರಿ ಬಲಿಷ್ಠ ವಜ್ರಕಾಯಕ್ಕೆ ಮತ್ತೆ ತಿರುಗೇಟನ್ನ ಆಘಾತವನ್ನು ನೀಡ್ತಾ ಇದ್ದಾರೆ ಅದ್ಭುತ ಆಟಗಾರರು ಮಧು ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಬಹುದು ಆತನ ಸಹ ಭರವಸೆಯ ದಾಳಿಗಾರನಾಗಿ ಮಧು ಕೂಡ ಆತನಿಗೆ ಸಪೋರ್ಟ್ ಅನ್ನು ನೀಡಿದ್ದಾನೆ ಡಿಫೆನ್ಸ್ ವಿಭಾಗದಲ್ಲಿ ಮಾತ್ರ ಕರಾರುವಕ್ಕಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ ಪ್ರಕಾಶ್ ತಂಡದ ನಾಯಕ ಒಬ್ಬ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸ್ತಾ 5,000 ಕೊಡಿ ಕೊನೆಯ 4 ನಿಮಿಷದ ಪಂದ್ಯಾಟ ಕೊನೆಯ 4 ನಿಮಿಷ ಪಂದ್ಯಾಟ ಪಂದ್ಯವನ್ನ ಗೆದ್ದು ಕೇಸರಿ ಪಡೆ ಚಾಂಪಿಯನ್ ತಂಡವಾಗಿ ಹೊರಹೊಮ್ತಾ ಇದೆ ಚಾಂಪಿಯನ್ ಆಫ್ ದಿಸ್ ಟೂರ್ನಮೆಂಟ್